ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ನಮ್ಮ ಮುಖದ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಕಿನ್ ವೈಟ್ ಆಗಿ, ಬ್ರೈಟ್ ಆಗಿ, ಟೈಟನಿಂಗ್ ಆಗಿ, ಪಳಪಳ ಅಂಥೇಳಿ ಹೊಳ್ಯಾಕ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಟ್ರೈ ಮಾಡತ್ತೀನಿ ರೀ. ನಾನು ಇದನ್ನು ಯೂಸ್ ಕೂಡ ಮಾಡೇನಿ, ಒಳ್ಳೆ ರಿಸಲ್ಟ್ ಕೊಟ್ಟೈತಿ. ಅದಕ್ಕೆ ಇದನ್ನು ನಿಮಗೂ ವಿಡಿಯೋ ಮಾಡಿ ತೋರ್ಸಾತೀನಿ. ಇದರಿಂದ ನಿಮ್ಮ ಸ್ಕಿನ್ ವೈಟ್ ಆಗ್ತತಿ. ಎಷ್ಟೇ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೂ ಅದರಿಂದ ರಿಮೂವ್ ಆಗ್ತತಿ. ನೀವು ಅದನ್ನು ಫುಲ್ ಬಾಡಿಗೆ ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ನಿಮಗೆ ಬೇಡ ಅಂದ್ರೆ ಬರೀ ಫೇಸ್ಗೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಅದೇನಂದ್ರೆ ಬರ್ರಿ ನೋಡೋಣ ಅದಕ್ಕೆ ಏನು ಬೇಕಂತೇಳಿ. ತುಂಬಾ ಸಿಂಪಲ್ ಆಗೈತ್ರಿ ಈ ರೆಮಿಡಿ ಮಾಡೋದು. ಬರ್ರಿ ನೋಡ್ಕೊಂಬರೋಣ. ಯಾಕ್ರಿ ನಮಗೆ ಭಾಳ ಏನು ಬೇಕಾಗಿಲ್ಲ, 2 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಒಂದನೇದ್ದೇನಂದ್ರೆ ಇದು ವೇಸ್ಟ್ ಅನ್ನ ರೀ. ವೇಸ್ಟಾಗಿ ಉಳಿದಿರ್ತೈತಲ್ಲ, ಹೋಗಿರ್ತೈತಲ್ಲ, ನೀರು ಹೊಡೆದು ಊಟ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ ಅಂಥ ಅನ್ನ ಇದು ವೈಟ್ ರೈಸ್. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂಥೇಳಿ ಅಂತಾರೆ. ಅನ್ನನ ಕೇಡು ಮಾಡಬಾರ್ದು ಅಂಥೇಳಿ ನಾವು ಬೇಕಂತ ಏನು ಮಾಡೋದಿಲ್ಲ. ಆದ್ರೆ ಕೆಲವೊಮ್ಮೆ ಏನಾಗ್ಬಿಡ್ತೈತಂದ್ರೆ ಕೈ ತಪ್ಪಿ ಜಾಸ್ತಿ ಹಾಕಿರ್ತೀವಿ ಅಥವಾ ಇನ್ಯಾವುದೋ ರೀಸನಿಗೆ ಅನ್ನ ವೇಸ್ಟ್ ಆಗ್ತಿರ್ತೈತಿ. ಒಮ್ಮೊಮ್ಮೆ ಹಾಕಾಕ ಯಾವುದೇ ಪ್ರಾಣಿನೂ ಸಿಗೋದಿಲ್ಲ. ಆ ಟೈಮ್ ಒಳಗೆ ಅನ್ನ ಚೆಲ್ಲೋ ಬದಲಿ ಅದರಿಂದ ನಿಮ್ಮ ಬ್ಯೂಟಿ ಇನ್ಕ್ರೀಸ್ ಮಾಡ್ಕೋಬೋದು. ಅದು ಹೆಂಗಂದ್ರೆ ಈ ಅನ್ನ ಏನಿರ್ತೈತಲ್ರಿ, ಇದನ್ನು ನೀರು ಹೊಡೆದಿರ್ತೈತಲ್ಲ, ಅದಕ್ಕೆ ನೀವು ಇನ್ನೂ ಚೂರು ನೀರು ಹಾಕಿ ಒಂದು ಅರ್ಧ ಗಂಟೆ ಇಟ್ಕೋಬೇಕು. ಅದನ್ನು ಅರ್ಧ ಗಂಟೆ ನೀರು ಹಾಕಿ ಇಟ್ಕೋಬೇಕು. ಅಂದ್ರೆ ಅದು ಎಲ್ಲ ಒಂದು ನಮೂನಿ ನೀರು ಹೊಡೆದಿರ್ತೈತಲ್ರಿ, ಅದ್ರೊಳಗೆ ಒಂಥರ ಅಂಶ ಸೇರ್ಕೊಂಡಿರ್ತೈತಲ್ಲ ಕುದಿಸಿದ್ದು, ಅದೆಲ್ಲ ಹೊಕ್ಕತಿ. ಅದಕ್ಕೆ ಅರ್ಧ ಗಂಟೆ ನೀರು ಹಾಕಿ ಇಟ್ಕೊಂಡಾನೀಗ. ಇದನ್ನು ಅರ್ಧ ಗಂಟೆ ಮೇಲೆ ಆಗೈತಿ. ಇದನ್ನು ನೀರು ಬಸ್ಕೋತಾನೆ ನಾನೀಗ. ಆಮ್ಯಾಗ ಇಲ್ಲೊಂದು ಸಣ್ಣ ಪೀಸ್ ಆಲೂಗಡ್ಡೆ ತೊಗೊಂಡಾನಿ. ಇಷ್ಟು ಇದ್ರೆ ಸಾಕು. ಆಲೂಗಡ್ಡೆ ನಿಮ್ಗೆ ಗೊತ್ತಾ ಇರ್ಬೋದು, ಇದು ನಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಮಾಡೋಕೆ ಒಂದು ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು. ಹಂಗೆ ಇದು ಅನ್ನ, ಇದು ನಿಮ್ಗೆ ಗೊತ್ತಾ ಇರ್ಬೋದು, ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡ್ತೈತಿ, ಟೈಟನಿಂಗ್ ಮಾಡ್ತೈತಿ. ನಾವು ಅಕ್ಕಿ ಹಿಟ್ಟನ್ನು ಹಲವಾರು ಫೇಸ್ ಕ್ರೀಮ್ ಪ್ಯಾಕ್ಗಳೊಳಗೆ ಯೂಸ್ ಮಾಡಿರ್ತೀವಿ. ಇದನ್ನು ನಾವು ಕೊರಿಯಾ ದೇಶದ ಜನರನ್ನು ನೋಡ್ರಿ, ಎಷ್ಟು ಚೆಂದ ಇರ್ತಾರಂದ್ರೆ ಅವ್ರ ಸ್ಕಿನ್ ಒಂಥರ ಬ್ರೈಟಾಗಿ ಹೊಳಿತಿರ್ತೈತಿ, ಪಳಪಳ. ಅವ್ರಿಗೆ ಎಷ್ಟೇ ಏಜ್ ಆಗಿದ್ರೂ ಕೂಡ ಅವರ ಏಜಿನ ಅರ್ಧದಷ್ಟು ಲಕ್ಷಣ ಅವರಿಗೆ ಕಂಡು ಬರ್ತಿರ್ತೈತಿ. ಅದಕ್ಕೆ ರೀಸನ್ ಏನಂದ್ರೆ ಇದು, ಅವರು ಹೆಚ್ಚಾಗಿ ಅಕ್ಕಿ ತೊಳೆದ ನೀರನ್ನು, ಆಮ್ಯಾಗೆ ಅಕ್ಕಿ ಹಿಟ್ಟಿನ ಪೇಸ್ ಪ್ಯಾಕನ್ನು, ಆಮ್ಯಾಗೆ ವೇಸ್ಟ್ ರೈಸನ್ನು ಈ ರೀತಿ ಪೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದ್ರಿಂದನ ಅವರ ಸ್ಕಿನ್ ಅಷ್ಟೊಂದು ಬ್ರೈಟಾಗಿ, ವೈಟನಿಂಗ್ ಆಗಿ, ಪಳಪಳ ಅಂತ ಹೊಳಿತಿರ್ತೈತಿ. ಬರ್ರಿ ಹಂಗಾರ ಇದನ್ನು ಹೆಂಗೆ ರೆಡಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೋಣ. ಜಾರ್ ತೊಗೊಂಡೇನ್ರಿ. ಜಾರ್ ನೀವು ವಾಶ್ ಮಾಡಿ ಇಟ್ಟಿರ್ತೀರಿ ಖರೆ, ಆದರೂ ಅದಕ್ಕೆ ನೀವು ಈ ರೆಮಿಡಿ ಮಾಡೋ ಮುಂದೆ ಅಥವಾ ಯಾವುದೇ ಫೇಸ್ ಪ್ಯಾಕ್, ಹೇರ್ ಪ್ಯಾಕ್ ಹಾಕೋ ಮುಂದೆ ಸ್ವಲ್ಪ ನೀರು ಹಾಕಿ ಚೂರು ಹಿಂಗೆ ಆಡಿಸಿ ವಾಶ್ ಮಾಡ್ಕೋದು ಚಲೋ. ಯಾಕಂದ್ರೆ ಏನಾದರೂ ನಾವು ಹಾಕಿರ್ತೇವಲ್ಲ ಅದ್ರೊಳಗೆ ಅದು ನಮ್ಮ ಸ್ಕಿನ್ನಿಗೆ ಸೇರ್ಕೊಂಡ್ಬಿಡ್ತೈತಿ, ಸ್ವಲ್ಪ ಏನಾದರೂ ಉಳಿದಿದ್ರೆ. ಅದಕ್ಕೆ ಹಿಂಗೆ ವಾಶ್ ಮಾಡ್ಕೊಂಡು ಈಗ ಅಕ್ಕಿ ನೀರು ಬಸ್ತೀನಿ. ಇದನ್ನು ಇದಕ್ಕೆ ಹಾಕ್ಕೊಳತ್ತೇನೆ. ಆಮ್ಯಾಗ ಈ ಆಲೂಗಡ್ಡೆ ಇರ್ತೈತಲ್ಲ ಅದನ್ನು ಇದಕ್ಕೆ ಹಾಕೋತೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರ್ಯಾಂಡ್ ಮಾಡ್ಕೋಬೇಕು. ಗ್ರ್ಯಾಂಡ್ ಮಾಡ್ಕೊಂಡ್ಮೇಲೆ ಇದು ಹಿಂಗಾಗೈತಿ ನೋಡ್ರಿ. ನಾವು ಡೈಲಿ ಏನು ಯೂಸ್ ಮಾಡ್ತೇವಲ್ಲ, ಮಾಯ್ಶ್ಚರೈಸರ್ ಆಗಿರ್ಬೋದು, ಒಂಥರ ಯಾವುದೇ ಥರನಾದ ಕ್ರೀಮ್ ಯೂಸ್ ಮಾಡ್ತೇವಲ್ಲ ಅದಾಗಿರ್ಬೋದು ನೋಡ್ರಿ, ಇದು ಹಂಗಾಗೈತಿ ಸೇಮ್. ಎಷ್ಟು ಮಸ್ತಾಗೈತಿ. ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋಕೆ ಮೆತ್ತಗೆ ಮಸ್ತಾಗೈತಿ. ನೀವು ಇದನ್ನು ತರಿಯಾಗಿನ ಹಾಕೋಬೇಕು. ಆಮೇಲೆ ನೀವು ಇದನ್ನೇನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ ರೀ, ಯಾಕಂದ್ರೆ ನಾವು ರೈಸ ಹಾಕ್ಕೊಂಡಿರ್ತೇವಲ್ಲ ಅದು ಆಲ್ರೆಡಿ ಬಾಯ್ಲ್ ಆಗಿದ್ದನ. ಆಮೇಲೆ ಮತ್ತು ಅದಕ್ಕೆ ಅರ್ಧ ಗಂಟೆ ನೀರು ಹಾಕಿ ನಾವು ಅದನ್ನು ನೆನೆ ಇಟ್ಟಿರ್ತೇವೆ. ಅದು ಎಲ್ಲ ಮಸ್ತ್ ನೆನೆದು ಬಿಟ್ಟಿರ್ತೈತಿ ನೋಡಿರಿ. ಎಷ್ಟು ವೈಟ್ ಆಗೈತಿ ಕ್ರೀಮ್. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ವಾರದವರೆಗೂ ಕೆಡೋದಿಲ್ಲ. ಫ್ರಿಜ್ ಒಳಗೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಆಮೇಲೆ ಸ್ಮೆಲ್ಲು ಬರೋದಿಲ್ಲ. ಸ್ಮೆಲ್ ಬರ್ತೈತಿ ಅಂತಂದ್ರೆ ನೀವು ಇದಕ್ಕೆ ನಿಂಬು ರಸ ಆ್ಯಡ್ ಮಾಡ್ಕೋಬೋದು. ಹಂಗಾರೆ ನಾನು ಇದಕ್ಕೆ ಏನೇನು ಸೇರಿಸ್ತೀನಿ ನೋಡೋಣ ಬರ್ರಿ. ಸಣ್ಣ ಬೌಲ್ ತೊಗೊಂಡೇನ್ರಿ. ಅದಕ್ಕೆ ಈಗ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಪ್ಲೈ ಮಾಡೋಕ್ಕೆ ಅಷ್ಟಷ್ಟು ನಾನು ಇದಕ್ಕೆ ಹಾಕ್ಕೊಳತ್ತೀನಿ. ಎಷ್ಟು ಬೇಕೋ ಅಷ್ಟು, ಉಳಿದದ್ದು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು.
ಎಷ್ಟು ಬೇಕೋ ಅಷ್ಟು ಹಾಕ್ಕೊಳತ್ತೀನಿ. ಇದಕ್ಕೆ ಕಡಲೆ ಹಿಟ್ಟು ಸೇರ್ಸಾತೀನಿ ಒಂದು ಸ್ವಲ್ಪ, ಯಾಕಂದ್ರೆ ಈಗ ಚಳಿಗಾಲ ಐತಲ್ರಿ, ಇದು ಅಕ್ಕಿ ಹಿಟ್ಟು, ಅಕ್ಕಿ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದು ಚಳಿಗಾಲದೊಳಗೆ ನಮ್ಮ ತ್ವಚೆ ಬಿರುಸಾಗಿರ್ತತಿ. ಅದಕ್ಕೆ ನಾವು ಬರೀ ಇದನ್ನಷ್ಟೇ ಅಪ್ಲೈ ಮಾಡಿದ್ರೆ ಏನೂ ಆಗೋದಿಲ್ಲ ಎಫೆಕ್ಟ್, ಆದ್ರೆ ಸ್ಕಿನ್ ಒಂಥರ ಒಡಕಾಗಕ್ಕೆ ಸ್ಟಾರ್ಟ್ ಆಗ್ತತಿ. ಇದಕ್ಕೆ ಚೂರು ಕಡಲೆ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಸ್ಮೂತಾಗಿ ಇರ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳತ್ತೇನೆ. ಆಮೇಲೆ ನಿಮ್ಮದು ಆಯ್ಲಿ ಸ್ಕಿನ್ ಇಲ್ಲ, ಡ್ರೈ ಸ್ಕಿನ್ ಅವರಾಗಿದ್ರೆ ನೀವು ಇದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೋರಿ, ಆಮೇಲೆ ಮಿಲ್ಕ್ ಹಾಕ್ಕೋರಿ, ಆಮೇಲೆ ಮೊಸರು ಹಾಕ್ಕೋರಿ, ಜೇನುತುಪ್ಪ ಹಾಕ್ಕೋರಿ, ನಡಿತೈತಿ. ಆದರೆ ಆಯ್ಲಿ ಸ್ಕಿನ್ ಇರೋರು ಮಾತ್ರ ಆಯಿಲ್ ಕಂಟೆಂಟ್ ಇರುವಂತಹ ಮಿಲ್ಕ್ ಆಗಿರ್ಬೋದು, ಮೊಸರಾಗಿರ್ಬೋದು, ಕೊಕೊನಟ್ ಆಯಿಲ್ ಆಗಿರ್ಬೋದು, ಯಾವುದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಓನ್ಲಿ ಹಿಟ್ಟಷ್ಟು ಯೂಸ್ ಮಾಡಿರಿ. ಬೇಕಂದ್ರೆ ನಿಂಬೆ ರಸ ಹಾಕ್ಕೋರಿ, ಆಮೇಲೆ ಟೊಮೊಟೊ ಜ್ಯೂಸ್ ನಿಮ್ಮ ಸ್ಕಿನ್ಗೆ ಆಗಿ ಬರ್ತೈತಂದ್ರೆ ಅದನ್ನು ಆ್ಯಡ್ ಮಾಡಿರಿ. ಆಮೇಲೆ ಇನ್ನೊಂದು ರೀ, ನಾವು ಹಿಂಗೆ ವಿಡಿಯೋದೊಳಗೆ ಏನೇನೋ ಹೇಳ್ತಾರೆ, ಅದನ್ನು ಹಚ್ಚಿದ್ರೆ ವೈಟ್ ಆಗ್ತೇವೆ, ಇದನ್ನು ಹಚ್ಚಿದ್ರೆ ಪಿಂಪಲ್ಸ್ ಹೋಗ್ತಾವೆ, ಸ್ಕಿನ್ ಬ್ರೈಟ್ ಆಗ್ತೈತಿ ಅಂಥೇಳಿ ಸಿಕ್ಕಿದ್ದೆಲ್ಲ ಹಚ್ಚಕ್ಕೆ ಹೋಗಬೇಡ್ರಿ. ನಿಮ್ಮ ಸ್ಕಿನ್ ಫಸ್ಟ್ ಯಾವ ಟೈಪ್ ಆಫ್ ಸ್ಕಿನ್ ಐತಿ ನಿಮ್ದು ಅದನ್ನು ತಿಳ್ಕೊರಿ. ನಿಮ್ದು ಆಯ್ಲಿ ಸ್ಕಿನ್ನ ಅಥವಾ ಡ್ರೈ ಸ್ಕಿನ್ನ. ಆಮೇಲೆ ಇವ್ರು ಹೇಳೋ ಅಂತಹ ಇಂಗ್ರೀಡಿಯೆಂಟ್ಸ್ ಬಳಸಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ನನ್ನ ಸ್ಕಿನ್ನಿಗೆ ಯಾಕೆ ಬರ್ತತೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಟ್ರೈ ಮಾಡಿರಿ. ಸುಮ್ಮನೆ ಎಲ್ಲರೂ ಹೇಳ್ತಾರಂಥೇಳಿ ಒಂದೊಂದು ಯೂಸ್ ಮಾಡ್ಕೊತ ಬರಬೇಡ್ರಿ, ಮುಖ ಇನ್ನೂ ಕೆಟ್ಟು ಹೋಗ್ಬಿಡ್ತೈತಿ. ಆದ್ದರಿಂದ ಈ ಕ್ರೀಮ್ ಮಾತ್ರ ಭಾಳ ಚಲೋ ರೀ. ಇದು ಆಯ್ಲಿ ಸ್ಕಿನ್ ಅವ್ರಿಗೆ ನಡಿತೈತಿ, ಡ್ರೈ ಸ್ಕಿನ್ ಅವ್ರಿಗೆ ನಡಿತೈತಿ. ಆದರೆ ಆಯಿಲ್ ಕಂಟೆಂಟ್ ಮಾತ್ರ ಆಯ್ಲಿ ಸ್ಕಿನ್ ಇರೋರು ಇದಕ್ಕೆ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಡ್ರೈ ಸ್ಕಿನ್ ಇರೋರಿಗೆ ನಡಿತೈತಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೇನು ನೀವು ವಾಟರ್ ಹಾಕೋಬೇಡ್ರಿ, ಯಾಕಂದ್ರೆ ಇದು ಆಲ್ರೆಡಿ ಕ್ರೀಮ್ ಥರ ಆಗ್ಬಿಟ್ಟೈತಿ ನೀರು. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೋಬೇಕ್ರಿ. ಎರಡೂ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ. ನೀವು ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದರಿಂದನೇ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ಸ್ಪೂನಿಂದ ಆಗಲಿ ಬ್ರಷಿಂದ ಆಗಲಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋದ್ರೆ ಇದು ಕಡಲೆ ಹಿಟ್ಟು ಒಡಕಿರ್ತೈತಲ್ರಿ, ಇದು ಅದ್ರ ಜೊತೆ ಸರಿಯಾಗಿ ಆ್ಯಡ್ ಆಗೋದಿಲ್ಲ. ನೀವು ಕೈಯಿಂದನೇ ಇದನ್ನು ಹಿಂಗೆ ಸರಿಯಾಗಿ ಎರಡೂ ಒಂದೇ ಥರ ಕ್ರೀಮ್ ಕೊಡುವಂಗೆ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗೆ. ನೋಡಿರಿ, ನಾನು ಇದನ್ನು ನನ್ನ ಫೇಸ್ಗೆ ಯಾವ ಥರ ಅಪ್ಲೈ ಮಾಡತ್ತೇನೆ ಅಂಥೇಳಿ ಹಿಂಗೆ ಮೆತ್ತಗೆ ಸ್ವಲ್ಪ ಕ್ರೀಮ್ ತೊಗೊಂಡು ಹಿಂಗೆ ತೆಳ್ಳಗೆ ಇದನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಾ ಬರಬೇಕು. ನೀವು ಎಲ್ಲೆಲ್ಲಿ ಜಾಸ್ತಿ ಟ್ಯಾನ್ ಆಗೈತಿ, ಎಲ್ಲೆಲ್ಲಿ ಪಿಂಪಲ್ಸ್ ಆಗಿ ಒಡೆದು ಕಲಿ ಆಗಿರ್ತೈತಿ ಆ ಜಾಗದೊಳಗೆ ಹೆಚ್ಚು ಒತ್ತು ಕೊಟ್ಟು ಇದನ್ನು ಅಪ್ಲೈ ಮಾಡಬೇಕು. ಆಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗ್ತಾ ಬರ್ತೈತ್ರಿ. ನೀವು ಇದನ್ನು ಅಪ್ಲೈ ಮಾಡಿ ಬಿಡೋದಷ್ಟೇ ಅಲ್ಲ, ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊತನ ಅಪ್ಲೈ ಮಾಡ್ಬೇಕ್ರಿ. ಅಂದ್ರೆ ಇದರಲ್ಲಿರುವಂತಹ ಎಲ್ಲ ಪೋಷಕಾಂಶ ನಮ್ಮ ಮುಖದ ಚರ್ಮಕ್ಕೆ ಹೋಗಿ ಸೇರಿಕೊಂಡು ನಮ್ಮ ಸ್ಕಿನ್ ಬ್ರೈಟನಿಂಗ್ ಆಗಕ್ಕೆ ಆಮೇಲೆ 15 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೇಕ್ರಿ. ಆಮೇಲೆ ನೋಡಿರಿ ನಿಮ್ಮ ಸ್ಕಿನ್ ಎಷ್ಟು ಪಳ ಅಂಥೇಳಿ ಹೊಳಿತಿರ್ತದೆ ಅಂಥೇಳಿ ಒಂದೇ ಸಲ ಅಪ್ಲೈ ಮಾಡಿದ್ರೆ ನಿಮ್ಗೆ ಇದು ರಿಸಲ್ಟ್ ಗೊತ್ತಾಗ್ತೈತಿ. ವೇಸ್ಟ್ ಆಗಿರೋ ಹಣ್ಣನ್ನು ಚೆಲ್ಲು ಬದಲಿ ಈ ಥರ ನಿಮ್ಮ ಬ್ಯೂಟಿ ಎನ್ಕರೇಜ್ ಮಾಡೋಕ್ಕೆ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸದಾಗಿ ಯಾರಾದರೂ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.